ಸರ್, ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋದೊಂದು ಗಾದೆ ಇದೆ. ಸರ್ಕಾರ ಮ್ಯಾನೇಜ್ ಮಾಡೋಕ್ಕಾಗ್ದಲೆ ಡಿ ಕೆ ಶಿವಕುಮಾರ್ ಇದನ್ನ ಅಡ್ವಾಂಟೇಜ್ ಕಂಪ್ಲೀಟಾಗಿ ತೆಗೆದುಕೊಬೇಕು ಅಂತ ಹೋಗಿ ನಿನ್ನೆ 3:10 ಮೊನ್ನೆ ಪೊಲೀಸ್ ರಿಪೋರ್ಟ್ ಹೇಳುತ್ತೆ ಒಂದು ಸಾವಾಗಿದೆ ಅಂತೇಳಿ. ಆದ್ರೂ ಸಹ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಆದ್ರೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ. ಸರ್, ಇಲ್ಲಾಗಿರೋ ಸಮಸ್ಯೆ ಇಷ್ಟೇ ಸರ್. ವಿಧಾನಸೌಧದ ಮುಂದೆಗಡೆ ಜನಗಳು ಸೇರಿಕೊಂಡಿದ್ರು, ಲಕ್ಷಾಂತರ ಜನ ಸೇರಿದ್ರು. ವಿಧಾನಸೌಧದ ಮುಂದೆ ಜನ ಸೇರಿಕೊಂಡಾಗ ಇವರು ವಿಧಾನಸೌಧದ ಹತ್ರ ಇಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಓಪನ್ ಪೆರೇಡ್ ಮಾಡಿದರೆ ಜನ ಸ್ಪ್ಲಿಟ್ ಆಗಿರೋರು, ಎಲ್ಲ ಜನಗಳು ಸಹ ಸ್ಪ್ಲಿಟ್ ಆಗಿ ನೋಡ್ಕೊಂಡು ಮನೆ ಕಡೆ ಹೋಗ್ಬಿಟ್ಟಿರೋರು. ಯಾವಾಗ ನಾವು ಓಪನ್ ಪೆರೇಡ್ ಮಾಡ್ತಾ ಇಲ್ಲ, ನೀವು ಸೀದಾ ಚಿನ್ನಸ್ವಾಮಿ ಸ್ಟೇಡಿಯಂ ಬನ್ನಿ ಅಂತಂದಾಗ ಸುಮಾರು 9 ಲಕ್ಷ ಜನ ಮೆಟ್ರೋದಲ್ಲೇ ಬಂದಿದ್ದಾರೆ ಸರ್. 9,17,000 ಜನ ಮೆಟ್ರೋದಲ್ಲಿ ಬಂದಿದ್ದಾರೆ. ನೀವು ಲೆಕ್ಕ ಹಾಕ್ಕೊಳ್ಳಿ, ಕೇವಲ 30,000 40,000 ಹಿಡಿತಕ್ಕಂಥ ಚಿನ್ನಸ್ವಾಮಿ ಸ್ಟೇಡಿಯಂಗೆ 10 ಲಕ್ಷ 12 ಲಕ್ಷ ಜನ ನುಗ್ಗಿದಾಗ ಏನಾಗುತ್ತೆ? ಅದೊಂದು ತಪ್ಪು. ಎರಡನೇ ತಪ್ಪು, ಯಾವಾಗ ಇವರು ಫ್ರೀ ಟಿಕೆಟ್ ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡಲ್ಲ ಅಂತ ಅನೌನ್ಸ್ ಮಾಡ್ತಾರೋ ಜನಗಳಿಗೆ ಒಂದು ಕನ್ಫ್ಯೂಸ್ ಆಗುತ್ತೆ, ನಾವು ದುಡ್ಡು ಕೊಟ್ಟು ತಗೊಬೇಕಾ ಅಥವಾ ಫ್ರೀಯಾಗಿ ಹೋಗ್ಬೇಕಾ ಅಂತೇಳಿ. ಇವರು ಪೇಮೆಂಟ್ ಅಂತ ಆಗಿದ್ರು ಜನ ವಾಪಸ್ ಹೊಂಟಾಗಿರೋರು, ಫ್ರೀ ಟಿಕೆಟ್ ಅಂತ ಹೇಳ್ತಾರೆ. ಕನ್ಫ್ಯೂಸ್ ಮಾಡ್ಕೊಂಡು ಎಲ್ಲ ಜನನು ನುಗ್ತಾರೆ. ಸುಮಾರು 10 ಲಕ್ಷ ಜನ ನುಗ್ತಾರೆ. 10 ಲಕ್ಷ ಜನಕ್ಕೆ ಯಾವುದೂ ಅಲ್ಲ ಸರ್. ಆಗ ನುಗ್ದಾಗ ಏನು ಮಾಡ್ತಾರೆ,